ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಮಹಾದೇವನ ಆಜ್ಞೆಯಂತೆ ವಿಮಾನದಲ್ಲಿ ಬಂದ ದಶರಥನನ್ನು ರಾಮ ಲಕ್ಷ್ಮಣರು ಸಂದರ್ಶಿಸಿದುದು. ದಶರಥನು ರಾಮಲಕ್ಷ್ಮಣರಿಗೂ ಸೀತೆಗೂ ಸಂದೇಶವನ್ನಿತ್ತು ಸ್ವರ್ಗಕ್ಕೆ ತೆರಳಿದುದು ಎಂಬ 119ನೇ ಸರ್ಗಕ್ಕೆ ಸ್ವಾಗತ. ಏತಚ್ಛ್ರುತ್ವಾ ಶುಭಂ ವಾಕ್ಯಂ ರಾಘವೇಣಾನುಭಾಷಿತಂ ತತಃ ಶುಭತರಂ ವಾಕ್ಯಂ ವ್ಯಾಜಹಾರ ಮಹೇಶ್ವರಃ. ಶ್ರೀರಾಮನು ಹೇಳಿದ ಶುಭವಾಕ್ಯಗಳನ್ನು ಕೇಳಿ ಮಹೇಶ್ವರನು ಅದಕ್ಕಿಂತಲೂ ಶುಭತರವಾದ ಮಾತುಗಳನ್ನು ಹೇಳಿದನು. ಪುಷ್ಕರಾಕ್ಷನೇ, ಮಹಾಬಾಹುವೆ, ವಿಶಾಲವಕ್ಷನೆ, ಪರಂತಪನೆ, ಧರ್ಮಾತ್ಮರಲ್ಲಿ ಶ್ರೇಷ್ಠನಾದವನೇ, ನೀನು ಸೌಭಾಗ್ಯದ ಕಾರಣದಿಂದ ರಾವಣನ ವಧೆ ಎಂಬ ಈ ಮಹಾಕಾರ್ಯವನ್ನು ಮಾಡಿರುವೆ. ರಾವಣನಿಂದ ಲೋಕಕ್ಕೆ ಉಂಟಾಗಿದ್ದ ಭಯವು ಮತ್ತು ದುಃಖವು ಅಂಧಕಾರ ರೂಪದಲ್ಲಿದ್ದಿತು. ಸೌಭಾಗ್ಯವಶದಿಂದ ನೀನು ರಾವಣನೊಡನೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿ ಆ ಕತ್ತಲೆಯನ್ನು ಹೋಗಲಾಡಿಸಿದೆ. ಮಹಾವೀರನೇ, ದೀನನಾಗಿರುವ ಭರತನನ್ನು ಸಂತೈಸಿ ಯಶೋವತಿಯಾದ ಕೌಸಲ್ಯೆಯನ್ನು, ಕೈಕೇಯಿಯನ್ನು, ಲಕ್ಷ್ಮಣನ ತಾಯಿಯಾದ ಸುಮಿತ್ರಾ ದೇವಿಯನ್ನು ಸಂದರ್ಶಿಸು. ಬಳಿಕ ಅಯೋಧ್ಯೆಯ ರಾಜ್ಯಭಾರವನ್ನು ವಹಿಸಿಕೊಂಡು ಸುಹೃದರನ್ನು ಸಂತೋಷಗೊಳಿಸು. ಇಕ್ಷ್ವಾಕು ಕುಲದಲ್ಲಿ ನಿನ್ನ ವಂಶವನ್ನು ಪ್ರತಿಷ್ಠಾಪಿಸಿ ಅಶ್ವಮೇಧ ಯಜ್ಞವನ್ನು ಮಾಡಿ ಉತ್ತಮವಾದ ಯಶಸ್ಸನ್ನು ಗಳಿಸು. ಅನಂತರ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ಧನವನ್ನು ದಾನ ಮಾಡಿ ನಿನ್ನ ಧಾಮವಾದ ಸ್ವರ್ಗವನ್ನು ಸೇರು. ರಾಘವ, ಅದು ಅಲ್ಲಿ ನೋಡು, ನಿನ್ನ ತಂದೆಯಾದ ದಶರಥ ರಾಜನು ವಿಮಾನದಲ್ಲಿ ಕುಳಿತಿದ್ದಾನೆ. ಮನುಷ್ಯ ಲೋಕದಲ್ಲಿ ಅವನು ನಿನಗೆ ಮಹಾ ಯಶೋವಂತನಾದ ಗುರುವಾಗಿದ್ದನು. ಮಗನಾದ ನಿನ್ನಿಂದ ಉದ್ಧರಿಸಲ್ಪಟ್ಟ ಅವನು ಇಂದ್ರಲೋಕಕ್ಕೆ ಹೋಗಿದ್ದನು. ಇವನೀಗ ನಿನ್ನನ್ನು ನೋಡಲು ವಿಮಾನದಲ್ಲಿ ಕುಳಿತು ಇಲ್ಲಿಗೆ ಬಂದಿರುವನು. ನಿನ್ನ ತಮ್ಮನಾದ ಲಕ್ಷ್ಮಣನೊಡನೆ ನೀನು ನಿನ್ನ ತಂದೆಗೆ ನಮಸ್ಕರಿಸು. ಮಹಾದೇವನ ಆ ಮಾತನ್ನು ಕೇಳಿ ಲಕ್ಷ್ಮಣ ಸಹಿತನಾದ ಶ್ರೀರಾಮನು ವಿಮಾನದಲ್ಲಿ ಕುಳಿತಿದ್ದ ತಂದೆಗೆ ನಮಸ್ಕರಿಸಿದನು. ತನ್ನ ದಿವ್ಯ ಶೋಭೆಯಿಂದಲೇ ದೇದೀಪ್ಯಮಾನನಾಗಿ ಬೆಳಗುತ್ತಿದ್ದ ನಿರ್ಮಲವಾದ ವಸ್ತ್ರಗಳನ್ನುಟ್ಟಿದ್ದ ತಂದೆಯನ್ನು ಪ್ರಭುವಾದ ಶ್ರೀರಾಮನು ಲಕ್ಷ್ಮಣನೊಡನೆ ನೋಡಿದನು. ದಶರಥ ಮಹಾರಾಜನು ತನ್ನ ಪ್ರಾಣಗಳಿಗಿಂತಲೂ ಪ್ರಿಯನಾದ ಮಗನನ್ನು ನೋಡಿ ಪರಮ ಹೃಷ್ಟನಾದನು. ಶ್ರೇಷ್ಠವಾದ ಆಸನದಲ್ಲಿ ಕುಳಿತಿದ್ದ ಮಹಾಬಾಹುವಾದ ಪ್ರಭುವಾದ ದಶರಥನು ಶ್ರೀರಾಮನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು 2 ತೋಳುಗಳಿಂದಲೂ ಗಾಢವಾಗಿ ಆಲಂಗಿಸಿಕೊಂಡು ಹೇಳಿದನು, ರಾಘವ, ಸತ್ಯವಾಗಿ ಹೇಳುತ್ತೇನೆ, ನಿನ್ನನ್ನು ಅಗಲಿರುವ ನನಗೆ ಸ್ವರ್ಗದ ಸುಖವಾಗಲಿ ದೇವತೆಗಳ ಸಮ್ಮಾನವಾಗಲಿ ಸಂತೋಷವನ್ನು ಉಂಟು ಮಾಡುತ್ತಿಲ್ಲ. ಈಗ ನೀನು ಶತ್ರುಗಳನ್ನು ನಿಗ್ರಹಿಸಿ ಪೂರ್ಣ ಮನೋರಥನಾಗಿರುವೆ. ನಿನ್ನ ವನವಾಸದ ಅವಧಿಯು ಮುಗಿದಿದೆ. ಇವೆಲ್ಲವನ್ನೂ ನೋಡಿ ನಿನ್ನ ವಿಷಯದಲ್ಲಿ ನನಗೆ ಅತುಲವಾದ ಪ್ರೀತಿಯುಂಟಾಗಿದೆ. ನಿನ್ನನ್ನು ಅರಣ್ಯಕ್ಕೆ ಕಳುಹಿಸಲು ಕೈಕೇಯಿಯು ನನ್ನೊಡನೆ ಯಾವ ಮಾತುಗಳನ್ನಾಡಿದ್ದಳೋ ಆ ಎಲ್ಲ ಮಾತುಗಳು ನನ್ನ ಹೃದಯವನ್ನು ಕೊರೆಯುತ್ತಿದ್ದವು. ಇಂದು ಲಕ್ಷ್ಮಣ ಸಹಿತನಾದ ನೀನು ಕುಶಲಿಯಾಗಿರುವುದನ್ನು ಕಂಡು ನಿನ್ನನ್ನು ಬಾಚಿ ತಬ್ಬಿಕೊಂಡಿರುವ ನನಗೆ ಎಲ್ಲ ದುಃಖಗಳು ದೂರವಾಗಿವೆ. ಈಗ ನಾನು ಮಂಜಿನಿಂದ ಹೊರಬಂದ ಸೂರ್ಯನಂತಾಗಿದ್ದೇನೆ. ಅಷ್ಟಾವಕ್ರನು ತನ್ನ ತಂದೆಯಾದ ಮಹಾತ್ಮನಾದ ಕಹೋಲ ಬ್ರಾಹ್ಮಣನನ್ನು ಉದ್ಧರಿಸಿದಂತೆ ಸುಪುತ್ರನಾದ ನೀನು ನನ್ನನ್ನು ಮಿಥ್ಯಾ ಪ್ರತಿಜ್ಞನಾಗದ ರೀತಿಯಲ್ಲಿ ಉದ್ಧರಿಸಿರುವೆ. ರಾವಣನನ್ನು ವಧಿಸುವ ಸಲುವಾಗಿ ಪುರುಷೋತ್ತಮನಾದ ಮಹಾವಿಷ್ಣುವೇ ನಿನ್ನ ರೂಪದಲ್ಲಿ ಅವತರಿಸಿರುವನೆಂಬ ವಿಷಯವನ್ನು ಈಗ ತಾನೇ ನಾನು ದೇವತೆಗಳಿಂದ ತಿಳಿದುಕೊಂಡೆನು. ಶತ್ರುಸೂದನನಾದ ಅರಣ್ಯದಿಂದ ಹಿಂದಿರುಗಿ ಮನೆಯನ್ನು ಸೇರುವ ನಿನ್ನನ್ನು ಪರಮ ಸಂತೋಷದಿಂದ ನೋಡುವ ಕೌಸಲ್ಯೆಯೇ ನಿಶ್ಚಯವಾಗಿಯೂ ಧನ್ಯಳಲ್ಲವೇ? ಅಯೋಧ್ಯೆಯನ್ನು ಸೇರಿ ರಾಜ್ಯ ಸಿಂಹಾಸನದಲ್ಲಿ ಅಭಿಷಿಕ್ತನಾಗುವ ಭೂಪಾಲನಾದ ನಿನ್ನನ್ನು ನೋಡುವ ಪ್ರಜೆಗಳು ಕೃತಾರ್ಥರೇ ಸರಿ. ನಿನ್ನಲ್ಲಿಯೇ ಅನುರಕ್ತನಾಗಿರುವ ಧರ್ಮಾತ್ಮನಾದ ಪವಿತ್ರ ಹೃದಯನಾದ ಮತ್ತು ಬಲಿಷ್ಠನಾದ ಭರತನು ನಿನ್ನೊಡನೆ ಶೀಘ್ರವಾಗಿ ಸೇರುವುದನ್ನು ನಾನು ನೋಡಲು ಬಯಸಿದ್ದೇನೆ. ನಿನಗೆ ಪ್ರೀತಿಯನ್ನುಂಟು ಮಾಡುವ ಸಲುವಾಗಿ ನೀನು ಸೀತೆಯೊಡನೆಯೂ ಲಕ್ಷ್ಮಣನೊಡನೆಯೂ 14 ವರ್ಷಗಳು ಅರಣ್ಯದಲ್ಲಿ ಕಳೆದೆ. ಈಗ ನಿನ್ನ ವನವಾಸದ ಅವಧಿಯು ಪೂರ್ಣವಾಗಿ ಕಳೆದು ಹೋಗಿದೆ. ಅಂತೆಯೇ ನನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿರುವೆ. ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿ ದೇವತೆಗಳನ್ನು ಸಂತುಷ್ಟಿಗೊಳಿಸಿರುವೆ. ರಾಘವ, ನೀನು ಮಾಡಬೇಕಾಗಿದ್ದ ಎಲ್ಲ ಕಾರ್ಯಗಳನ್ನು ಮಾಡಿರುವೆ. ಪರಮ ಶ್ಲಾಘ್ಯವಾದ ಯಶಸ್ಸನ್ನು ಗಳಿಸಿರುವೆ. ನಿನ್ನ ಸಹೋದರರೊಡನೆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ದೀರ್ಘಾಯುಷ್ಮಂತನಾಗಿ ಬಾಳು.
ಹೀಗೆ ಹೇಳಿದ ದಶರಥ ರಾಜನಿಗೆ ಶ್ರೀರಾಮನು ಕೈಮುಗಿದುಕೊಂಡು ಹೇಳಿದನು, ಧರ್ಮಜ್ಞನೇ ಮಹಾರಾಜ, ನೀನು ಕೈಕೇಯಿ ಮತ್ತು ಭರತರ ವಿಷಯದಲ್ಲಿಯೂ ಪ್ರಸನ್ನನಾಗು. ಆ ಸಮಯದಲ್ಲಿ ನೀನು ಸಪುತ್ರಾಂ ತ್ವಾಂ ತ್ಯಜಾಮಿ, ಮಗನೊಂದಿಗೆ ನಿನ್ನನ್ನು ತ್ಯಾಗ ಮಾಡುತ್ತೇನೆ ಎಂದು ಕೈಕೇಯಿಗೆ ಹೇಳಿದ್ದೆ. ಸುಘೋರವಾದ ಆ ನಿನ್ನ ಶಾಪವು ಪುತ್ರ ಸಹಿತಳಾದ ಕೈಕೇಯಿಯನ್ನು ಸ್ಪರ್ಶಿಸದಂತೆ ಅನುಗ್ರಹಿಸು. ಶ್ರೀರಾಮನ ಪ್ರಾರ್ಥನೆಯನ್ನು ದಶರಥನು ಹಾಗೆಯೇ ಆಗಲೆಂದು ಹೇಳಿ ಮನ್ನಿಸಿ ಕೈಮುಗಿದುಕೊಂಡು ನಿಂತಿದ್ದ ಲಕ್ಷ್ಮಣನನ್ನು ಆಲಂಗಿಸಿಕೊಂಡು ಹೇಳಿದನು, ಲಕ್ಷ್ಮಣ, ನೀನು ವೈದೇಹಿಯೊಡನೆ ರಾಮನನ್ನು ಭಕ್ತಿಯಿಂದ ಶುಶ್ರೂಷೆ ಮಾಡಿರುವೆ. ಇದರಿಂದ ನಾನು ಪರಮ ಪ್ರೀತನಾಗಿದ್ದೇನೆ. ಈ ಶುಶ್ರೂಷೆಯಿಂದ ನಿನಗೆ ಧರ್ಮದ ಫಲವು ಲಭಿಸಿದೆ. ಧರ್ಮಜ್ಞನೇ, ಮುಂದೆಯೂ ನೀನು ಧರ್ಮದ ಫಲವನ್ನು ಪಡೆಯುವೆ. ಪ್ರಪಂಚದಲ್ಲಿ ವಿಪುಲವಾದ ಯಶಸ್ಸನ್ನು ಗಳಿಸುವೆ. ಶ್ರೀರಾಮನ ಅನುಗ್ರಹದಿಂದ ನೀನು ಸ್ವರ್ಗವನ್ನೂ ಉತ್ತಮೋತ್ತಮವಾದ ಉತ್ಕರ್ಷವನ್ನು ಪಡೆಯುವೆ. ಸುಮಿತ್ರೆಗೆ ಆನಂದವನ್ನು ಉಂಟು ಮಾಡುವವನೇ ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ರಾಮನನ್ನು ಯಾವಾಗಲೂ ಶುಶ್ರೂಷೆ ಮಾಡಿಕೊಂಡಿರು. ಶ್ರೀರಾಮನು ಯಾವಾಗಲೂ ಸಮಸ್ತ ಲೋಕಗಳಿಗೂ ಹಿತವನ್ನುಂಟು ಮಾಡುವುದರಲ್ಲಿಯೇ ನಿರತನಾಗಿರತಕ್ಕವನು. ಅದೋ ನೋಡು, ಇಂದ್ರ ಸಹಿತರಾದ 3 ಲೋಕಗಳ ಪ್ರಜೆಗಳೂ ಸಿದ್ಧರು, ಮಹರ್ಷಿಗಳು, ಪುರುಷ ಶ್ರೇಷ್ಠನಾದ ಮತ್ತು ಮಹಾತ್ಮನಾದ ಶ್ರೀರಾಮನಿಗೆ ಅಭಿವಾದನ ಮಾಡಿ ಅವನನ್ನು ಪೂಜಿಸುತ್ತಿದ್ದಾರೆ. ಸೌಮ್ಯನೇ, ಶತ್ರು ಸಂತಾಪಕನಾದ ಶ್ರೀರಾಮನು ದೇವತೆಗಳ ಹೃದಯವಾಗಿದ್ದಾನೆ. ಪರಮ ಗುಹ್ಯವಾದ ತತ್ವವೂ ಆಗಿದ್ದಾನೆ. ವೇದಗಳ ಮೂಲಕ ಪ್ರತಿಪಾದಿಸಲ್ಪಟ್ಟಿರುವ ಅವ್ಯಕ್ತನು ಅವಿನಾಶಿಯೂ ಆದ ಬ್ರಹ್ಮನೇ ಇವನಾಗಿದ್ದಾನೆ. ವಿದೇಹ ನಂದಿನಿಯಾದ ಸೀತೆಯೊಡನೆ ಶ್ರೀರಾಮನನ್ನು ಏಕಾಗ್ರತೆಯಿಂದ ಶುಶ್ರೂಷೆ ಮಾಡುತ್ತಿರುವ ನೀನು ಧರ್ಮಾಚರಣೆಯ ಫಲವನ್ನು ಮತ್ತು ಮಹಾ ಯಶಸ್ಸನ್ನು ಪಡೆಯುವೆ. ದಶರಥ ರಾಜನು ಲಕ್ಷ್ಮಣನಿಗೆ ಹೀಗೆ ಹೇಳಿ ಕೈ ಮುಗಿದುಕೊಂಡು ನಿಂತಿದ್ದ ಸೀತಾದೇವಿಯನ್ನು ಪುತ್ರಿ ಎಂದೇ ಸಂಬೋಧಿಸುತ್ತಾ ಮೆಲ್ಲನೆ ಹೇಳಿದನು, ಕರ್ತವ್ಯೋ ನತು ವೈದೇಹಿ ಮನುಸ್ತ್ಯಾಗಮಿಮಂ ಪ್ರತಿ ಮನ್ಯುಸ್ತ್ಯಾಗಮಿಮಂ ಪ್ರತಿ ರಾಮೇಣೇದಂ ವಿಶುದ್ಧ್ಯರ್ಥಂ ಕೃತಂ ವೈ ತದ್ವಿಷೈಷಿಣ. ಮಗಳೇ, ರಾಮನು ಈ ಸಮಯದಲ್ಲಿ ನಿನ್ನನ್ನು ಪರಿತ್ಯಾಗ ಮಾಡಿದುದಕ್ಕಾಗಿ ಅವನ ಮೇಲೆ ಕೋಪಿಸಿಕೊಳ್ಳುವುದು ಉಚಿತವಲ್ಲ. ನಿನ್ನ ಹಿತವನ್ನೇ ಬಯಸಿದ್ದ ಶ್ರೀರಾಮನು ನೀನು ಪರಿಶುದ್ಧಳು ಎಂಬುದನ್ನು ಬಹಿರಂಗಪಡಿಸುವ ಸಲುವಾಗಿ ಈ ಕಾರ್ಯವನ್ನು ಮಾಡಿದನು. ಆದರೆ ನೀನು ನಿನ್ನ ಸಚ್ಚಾರಿತ್ರ್ಯವನ್ನು ಸಮರ್ಥಿಸಲು ಮಾಡಿದ ಅಗ್ನಿ ಪ್ರವೇಶ ರೂಪವಾದ ಕಾರ್ಯವು ಅತಿ ದುಷ್ಕರವಾದುದು. ನಿನ್ನ ಈ ಅಚಿಂತ್ಯವಾದ ಕಾರ್ಯವು ಇತರ ಸ್ತ್ರೀಯರ ಯಶಸ್ಸನ್ನು ಮೊಟಕುಗೊಳಿಸುತ್ತದೆ. ಪತಿ ಶುಶ್ರೂಷೆಯ ವಿಷಯದಲ್ಲಿ ನಿನಗೆ ಯಾವುದೇ ವಿಧವಾದ ಉಪದೇಶವನ್ನು ಮಾಡುವ ಅಗತ್ಯವೇನಿಲ್ಲ. ಆದರೆ ಈ ಒಂದು ಮಾತನ್ನು ನಾನು ನಿನ್ನೊಡನೆ ಅವಶ್ಯವಾಗಿ ಹೇಳಲೇಬೇಕಾಗಿದೆ. ಶ್ರೀರಾಮನೇ ನಿನಗೆ ಎಲ್ಲರಿಗಿಂತಲೂ ಮಿಗಿಲಾದ ಪರದೈವ ಸ್ವರೂಪನಾಗಿರುವನು. ಹೀಗೆ ದಶರಥ ಮಹಾರಾಜನು 2 ಮಕ್ಕಳಿಗೂ ಮತ್ತು ಸೊಸೆಗೂ ಸಂದೇಶಗಳನ್ನಿತ್ತು ವಿಮಾನದ ಮೂಲಕ ಇಂದ್ರಲೋಕಕ್ಕೆ ಪ್ರಯಾಣ ಮಾಡಿದನು. ನರಶ್ರೇಷ್ಠನಾದ ಮಹಾನುಭಾವನಾದ ದಶರಥನು ಅದ್ಭುತವಾದ ತೇಜಸ್ಸಿನಿಂದ ಸಂಪನ್ನನಾಗಿದ್ದನು. ಅವನ ಶರೀರವು ಆನಂದದಿಂದ ಪುಲಕಿತವಾಗಿದ್ದಿತು. ವಿಮಾನದಲ್ಲಿ ಕುಳಿತು 2 ಮಕ್ಕಳ ಮತ್ತು ಸೊಸೆಯ ಅನುಮತಿಯನ್ನು ಪಡೆದು ದೇವರಾಜನ ಸ್ವರ್ಗಲೋಕಕ್ಕೆ ಧಾವಿಸಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 119ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.